ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಲೋಕಸೇವಾ ಆಯೋಗವು 2019ರಲ್ಲಿ ನಡೆಸಿದ ಪ್ರಥಮ ದರ್ಜೆ ಸಹಾಯಕ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನೋಡೋಣ ಉತ್ತರಗಳೊಂದಿಗೆ. ಹಾಗೆಯೇ ಸ್ವಲ್ಪ ವಿಶ್ಲೇಷಣೆ ಕೂಡ ಮಾಡೋಣ. ಓಕೆ, ಈ ಪ್ರಶ್ನೆ ಪತ್ರಿಕೆ ಶ್ರೇಣಿ ಬಿ, ಇದು ಪ್ರಶ್ನೆ ಪತ್ರಿಕೆ ಮುಖಪುಟ. ನಾವೀಗ ನೇರವಾಗಿ ಪ್ರಶ್ನೆಗಳ ಹತ್ರ ಹೋಗೋಣ. ಮೊದಲನೇ ಪ್ರಶ್ನೆ, ಸರ್ಕಾರಿ ಆಯೋಗವು ಈ ವರದಿಗಾಗಿ ನೇಮಕಗೊಂಡವು. ಸರ್ಕಾರಿ ಆಯೋಗ 1983ರಲ್ಲಿ ರಚನೆಯಾಯಿತು. ಕಾರಣ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಯಾವ ರೀತಿ ಇರಬೇಕು ಅನ್ನೋದು ಸಂಬಂಧಪಟ್ಟದ್ದಾಗಿತ್ತು. ಹಾಗಾಗಿ ಈ ಪ್ರಶ್ನೆ ಉತ್ತರ ಕೇಂದ್ರ ರಾಜ್ಯ ಸಂಬಂಧ, ಆಯ್ಕೆ 2. ಮುಂದಿನ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಾಗಿರಲಿಲ್ಲ? ನಮ್ಮ ಸಿಂಧೂ ನಾಗರಿಕತೆ ಅಲ್ವಾ, ಈ ಒಂದು ವಿಶ್ವದಲ್ಲಿ ಸಿಂಧೂ ಸಮಕಾಲೀನ ನಾಗರಿಕತೆ ಯಾವ್ಯಾವ ಆಗಿದ್ದು ಕೆಳಗಿನವುಗಳನ್ನು ಕೇಳಿದ್ದಾರೆ. ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ, ಸುಮೇರಿಯಾ, ಈ ಮೂರು ನಮ್ಮ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಆಗಿದ್ದವು. ಗ್ರೀಕ್ ನಾಗರಿಕತೆ ಆಗಿರಲಿಲ್ಲ. ಹಾಗಾಗಿ ಇದು ಈ ಪ್ರಶ್ನೆಯ ಉತ್ತರ 4, ಗ್ರೀಕ್. ಸಿಂಧೂ ನಾಗರಿಕತೆ ಯಾವ ಕಾಲಘಟ್ಟದಲ್ಲಿ ಇತ್ತು ಅಂದರೆ ಕ್ರಿಸ್ತಪೂರ್ವ 5500, ಇವೆಲ್ಲ ಅದೇ ಸಮಕಾಲೀನ ಬರುತ್ತೆ. ಇವೆಲ್ಲ ಮೂರು ಕೂಡ. ಗ್ರೀಕ್ ಕ್ರಿಸ್ತಪೂರ್ವ 800 ಅಥವಾ 1000, ಈ ಒಂದು ಕಾಲಘಟ್ಟದಲ್ಲಿ ಗ್ರೀಕ್ ನಾಗರಿಕತೆ ಬರುತ್ತೆ. ಹಾಗಾಗಿ ಬಹಳ ಅಂತರ ಇರುವುದರಿಂದ ಕಾಲಘಟ್ಟಗಳಲ್ಲಿ ಈ ಸಿಂಧೂ ನಾಗರಿಕತೆ ಸಮಕಾಲೀನ ನಾಗರಿಕತೆ, ಗ್ರೀಕ್ ನಾಗರಿಕತೆ ಆಗಿರಲಿಲ್ಲ. ಮೂರನೇ ಪ್ರಶ್ನೆ ನೋಡಿ, ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕವನ್ನು ರಚಿಸಿದವರು ಯಾರು ರಚನೆ ಮಾಡಿದರು? ಈ ಪುಸ್ತಕ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಆಯ್ಕೆ 3, ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರನ್ನು ನಾವು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು, ಹೌದಾ? ದಾದಾಬಾಯಿ ನವರೋಜಿ ಅವ್ರನ್ನ. ಮಹಾತ್ಮ ಗಾಂಧಿಯವರು ನಮ್ಮ ರಾಷ್ಟ್ರಪಿತ. ಹಾಗೆಯೇ ಅವರು ಆಟೋಬಯೋಗ್ರಫಿ ಏನು, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಮಹಾತ್ಮ ಗಾಂಧಿಯವರು. ಓಕೆ, 4ನೇ ಪ್ರಶ್ನೆ, ಪ್ರಸಿದ್ಧ ಸ್ವರಾಜಿಸ್ಟ್ ದಳವು ಈ ಚಳುವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತು. ಸ್ವರಾಜಿಸ್ಟ್ ದಳ ಯಾವ ಚಳುವಳಿ ವೈಫಲ್ಯ ನಂತರ ಅಂದರೆ ಅಸಹಕಾರ ಚಳುವಳಿ ವೈಫಲ್ಯದ ನಂತರ ಸ್ವರಾಜಿಸ್ಟ್ ದಳವು ಸ್ಥಾಪನೆಗೊಂಡಿತು. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಡ್ಯಾಶ್ರಲ್ಲಿ ಸಹಿ ಹಾಕಲಾಯಿತು. ನಿಮಗೆ ಗೊತ್ತದ ಗಾಂಧಿ ಇರ್ವಿನ್ ಪ್ಯಾಕ್ಟ್. ಗಾಂಧಿ ಇರ್ವಿನ್ ಪ್ಯಾಕ್ಟನ್ನು 1931ರಲ್ಲಿ ಆಯಿತು. ಅಂದರೆ 1931ರಲ್ಲಿ ಗಾಂಧಿ ಮತ್ತು ಇರ್ವಿನ್ ಅವರು ಪೊಲಿಟಿಕಲ್ ಒಂದು ರಾಜಕೀಯ ಒಪ್ಪಂದ ಮಾಡಿಕೊಂಡ್ರು. ಅದು ದುಂಡು ಮೇಜಿನ ಸಭೆಗಳಾದವಲ್ಲ ಆವಾಗ. 6ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ನಿಯತಕಾಲಿಕೆಗಳಲ್ಲಿ ಯಾವುದು ಕ್ರಾಂತಿಕಾರಿ ಉಗ್ರಗಾಮಿ ಚಳುವಳಿಗಳೊಂದಿಗೆ ಸಂಬಂಧ ಹೊಂದಿಲ್ಲ ಅಂತಿದೆ ಪ್ರಶ್ನೆ. ಇದರ ಉತ್ತರ ಯಂಗ್ ಇಂಡಿಯಾ. ಅಂದರೆ ಕ್ರಾಂತಿಕಾರಿ ಉಗ್ರಗಾಮಿ ಚಳುವಳಿಗಳೊಂದಿಗೆ ಯಾವುದು ಸಂಬಂಧ ಹೊಂದಿಲ್ಲ ಅಂತಂದರೆ ಯಂಗ್ ಇಂಡಿಯಾ ಪತ್ರಿಕೆ. ಇವೆಲ್ಲ ಪತ್ರಿಕೆಗಳು, ನಿಯತಕಾಲಿಕೆಗಳು. ಸಂಧ್ಯಾ ನಿಯತಕಾಲಿಕೆ, ಯುಗಾಂತ ನಿಯತಕಾಲಿಕೆ, ಗದ್ದಾರ್ ನಿಯತಕಾಲಿಕೆ, ಯಂಗ್ ಇಂಡಿಯಾ ನಿಯತಕಾಲಿಕೆ. ಆದರೆ ಯಂಗ್ ಇಂಡಿಯಾ ಅಂತ ಒಂದು ಕ್ರಾಂತಿಕಾರಿ ಉಗ್ರಗಾಮಿ ಚಳುವಳಿಯೊಂದಿಗೆ ಸಂಬಂಧ ಹೊಂದಿಲ್ಲ. ಸ್ವಲ್ಪ ನೋಡೋದಾದರೆ ನಿಯತಕಾಲಿಕೆಗಳು ಅಂತಂದರೆ ಅದು ನಿಯಮಿತವಾಗಿ ಪ್ರಕಟಗೊಳ್ಳುವ ಪತ್ರಿಕೆಗಳು ಅಂತಂದರೆ, ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ದಿನನಿತ್ಯ ಅಂದರೆ ಪ್ರತಿದಿನ ಪ್ರಕಟಣೆಗೊಳ್ತಾವಲ್ಲ ಪತ್ರಿಕೆಗಳು. ಯಾವುದು? ವಿಜಯ ಕರ್ನಾಟಕ, ಪ್ರಜಾವಾಣಿ, ವಿಜಯವಾಣಿ, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇವೆಲ್ಲ ಪತ್ರಿಕೆಗಳದಾವಲ್ಲ, ಇವು ದೈನಿಕ ಅಂತ ಹೇಳ್ತೀವಿ ನಾವು. ದೈನಿಕ ಅಂದರೆ ದಿನನಿತ್ಯದಲ್ಲಿ ಪ್ರಕಟಗೊಳ್ಳುವು. ಹಾಗೆಯೇ ಸಾಪ್ತಾಹಿಕ ಅಂತಂದರೆ 7 ದಿನಗಳಿಗೊಂದ್ಸಲ ಪ್ರಕಟಣೆಗೊಳ್ಳುವು. 7 ದಿನಗಳಿಗೊಂದ್ಸಲ ಪ್ರಕಟಣೆಗೊಳ್ಳುವು. ಅವಕ್ಕೆ ನಾವು ಸಾಪ್ತಾಹಿಕ ಅಂತ ಹೇಳ್ತೀವಿ. ಹಾಗೆ ಪಾಕ್ಷಿಕ ಅಂತಂದರೆ 15 ದಿನಗಳಿಗೊಮ್ಮೆ ಪ್ರಕಟಣೆಗೊಳ್ಳುವು ಪತ್ರಿಕೆಗಳು. ಪಾಕ್ಷಿಕ ಅಂದರೆ ಒಂದು ತಿಂಗಳಿನಲ್ಲಿ, ಒಂದು ಮಾಸದಲ್ಲಿ 2 ಪಕ್ಷಗಳಿರ್ತವೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಅಂದರೆ 15 ದಿನಗಳೊಂದು ಪಕ್ಷ ಅಂತ ಹೇಳ್ತೀವಿ. ಹಾಗೆ 15 ದಿನಗಳಿಗೊಂದ್ಸಲ ಪ್ರಕಟಗೊಳ್ಳುವ ಪತ್ರಿಕೆಗಳನ್ನು ನಾವು ಪಾಕ್ಷಿಕ ಅಂತ ಹೇಳ್ತೀವಿ. ಹಾಗೆಯೇ ತಿಂಗಳಿಗೊಂದ್ಸಲ ಪ್ರಕಟಣೆಗೊಳ್ಳುವ ಪತ್ರಿಕೆಗಳನ್ನು ನಾವು ಮಾಸಿಕ ಅಂತ ಹೇಳ್ತೀವಿ. ಅವೆಲ್ಲ ನಿಯತಕಾಲಿಕೆಗಳು. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಯಂಗ್ ಇಂಡಿಯಾ ನಿಯತಕಾಲಿಕೆ ಕ್ರಾಂತಿಕಾರಿ ಉಗ್ರಗಾಮಿ ಚಳವಳಿಯಿಂದ ಸಂಬಂಧ ಹೊಂದಿರಲಿಲ್ಲ. 7ನೇ ಪ್ರಶ್ನೆ ನೋಡಿ, ಸಂಗಮ ಸಾಹಿತ್ಯದ ಕೇಂದ್ರ ಯಾವುದಾಗಿತ್ತು ಅಂತಿದೆ. ಸಂಗಮ ಸಾಹಿತ್ಯ ನಮಗೆಲ್ಲ ಗೊತ್ತಿರುವ ಹಾಗೆ ತಮಿಳುನಾಡಿನಲ್ಲಿ ಆಗಿ ಹೋದ ಸಾಹಿತ್ಯ ಅದು. ಇಲ್ಲಿ ನೋಡಿ ಆಯ್ಕೆಗಳು ಕೂಡ ನೋಡಿ, ಮಧುರೈ, ಚೆನ್ನೈ, ತಂಜಾವೂರು, ಕಾಂಚಿ ಅಂತಿದ್ದೀವಿ. 4 ಆಯ್ಕೆಗಳು ಕೂಡ ತಮಿಳುನಾಡಿನಲ್ಲಿ ಬರತಕ್ಕಂಥದ್ದು. ಆದರೆ ಅದರ ಬೇರು ಎಲ್ಲಿದೆ ಸಂಗಮ ಸಾಹಿತ್ಯದ ಅಂತಂದರೆ ಮಧುರೈ. ಹಾಗಾಗಿ ಪ್ರಶ್ನೆ ಉತ್ತರ ಮಧುರೈ ಗೊತ್ತಲ್ಲ, ಮೀನಾಕ್ಷಿ ದೇವಾಲಯ, ಮಧುರೈ. 8ನೇ ಪ್ರಶ್ನೆ ನೋಡೋಣ,
ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ರೈತವಾರಿ ಪದ್ಧತಿ ಸರ್ ಥಾಮಸ್ ಮನ್ರೋ ಇವರು ಜಾರಿಗೆ ತರ್ತಾರೆ. ಹೌದಾ? ನೋಡಿ ಮುಂದಿನ ಪ್ರಶ್ನೆ. ಸ್ವಲ್ಪ EFGHIJK ಯ ಸಂಕೇತ VUTSRQP ಆದರೆ LIMIT ಯ ಸಂಕೇತ ಏನು? ಇದರ ಉತ್ತರ ಆಯ್ಕೆ 4 ORNRG. ನಾನು ಕೊನೆಯಲ್ಲಿ ಹೇಳ್ತೀನಿ ಇದು ಯಾವ ರೀತಿ ಬಂತೆ ಅಂತ ಅನ್ನೋದು. ಈ ಒಂದು 9ನೇ ಪ್ರಶ್ನೆ ಉತ್ತರ ಯಾವ ರೀತಿ ಬರುತ್ತೆ ಅಂತ ಅನ್ನೋದು ಹೇಳ್ತೀನಿ ಕೊನೆಯಲ್ಲಿ. ಈಗ 10ನೇ ಪ್ರಶ್ನೆ ನೋಡೋಣ ಅಂತ. 10ನೇ ಪ್ರಶ್ನೆಗೋಸ್ಕರ ನಾವು ಒಂದು ಸ್ವಲ್ಪ ಇಲ್ಲಿ ಮಾಡೋಣ ಅಂತ ಲೆಕ್ಕವನ್ನು ಇಲ್ಲಿ ನೋಡಿ. ಪ್ರಶ್ನೆ ಏನಿದೆ, ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ. ಸರಣಿ ಏನು? 2, 4, 12, 48, 240. ಅಂದರೆ 2, 4, 12, 48, 240 ಇದೆ. ಮುಂದಿನ ಸಂಖ್ಯೆ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಇದು ಸರಣಿ ನೋಡೋಣ. ಇಲ್ಲಿ ನೋಡಿ 2 ಇದೆನಾ? 2, 4, 6 2, 4, 12, 48, 240 ಇದೆ. ಹೌದಾ? ಇಲ್ಲಿ ನೋಡಿ 2 2 4 ಐತಾ? 2 2 ಆಮ್ಯಾಗ 4 3 12, 12 4 48, 48 5 240. 246 ಎಷ್ಟಾಗುತ್ತೆ ಅಂದ್ರೆ 1440. 1440 ಇದರ ಉತ್ತರ. ಹೌದಾ? 1440. ನೋಡಿ ಇದು 2 3 4 5 6 ಇದೇ ರೀತಿ ಹೋಗುತ್ತೆ. ಅದು ಆ ರೀತಿ ಅದು ಗುಣಕಾರ ರೂಪದಲ್ಲಿ ಹೋಗುತ್ತೆ. ಅದು ಗೊತ್ತಾಯ್ತಲ್ವ? ಈಗ ನಾವು ಮುಂದಿನ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ. ಎ ಮತ್ತು ಬಿ ಒಟ್ಟಾರೆಯಾಗಿ ಕೆಲಸವನ್ನು 6 ದಿನದಲ್ಲಿ ಮುಗಿಸಬಲ್ಲರು. ಎ ಒಬ್ಬರೇ ಆ ಕೆಲಸವನ್ನು 10 ದಿನದಲ್ಲಿ ಮುಗಿಸಿದರೆ ಬಿ ಎಷ್ಟು ದಿನದಲ್ಲಿ ಮುಗಿಸಬಹುದು ಅಂತಿದೆ. ಇದು ಪ್ರಶ್ನೆ ಉತ್ತರ 15 ದಿನಗಳು. ಸ್ವಲ್ಪ ನಾವು ತಾರ್ಕಿಕವಾಗಿ ಇಲ್ಲಿ ವಿಚಾರ ಮಾಡಬೇಕಾಗುತ್ತೆ. 10 ಮತ್ತು 8 ದಿನಗಳು ಅಂತ ಸಾಧ್ಯವಿಲ್ಲ, ಆಗೋದೇ ಇಲ್ಲ. ಯಾಕಂತಂದರೆ ಇಬ್ಬರು ಸೇರಿ 6 ದಿನ ಮುಗಿಸ್ತಾರೆ. ಆದರೆ ಎ ಒಬ್ಬರೇ 10 ದಿನದಲ್ಲಿ ಮುಗಿಸ್ತಾರೆ ಅಂತಂದ್ರೆ ಎದು ಸ್ವಲ್ಪ ಬಲಾಢ್ಯರು, ಸಮರ್ಥರು ಕೆಲಸ ಮಾಡೋದಕ್ಕೆ ಅಂತ ಹೇಳ್ತೀವಿ ನಾವು. 12 ದಿನಗಳಾದರೆ 50% ಅವರಿಗೆ ಸಾಮರ್ಥ್ಯ ಇದೆ ಇಬ್ಬರಲ್ಲಿ ಅಂತ ನಾವು ಹೇಳ್ಕೊತೀವಿ. 12 ದಿನಗಳು ಆಗೋದಿಲ್ಲ. ಹಾಗಾಗಿ ಎಕ್ಕಿಂತಲೂ ಬಿ ಸಮರ್ಥ ಇನ್ನೂ ಇಲ್ಲ ಅಂತ ಹೇಳ್ಕೋದಕ್ಕೆ ಒಂದು ಆಪ್ಷನ್ ಯಾವುದಿದೆ ನಮಗಂತಂದರೆ 15 ದಿನಗಳು. ಸ್ವಲ್ಪ ತಾರ್ಕಿಕ ಇದು ಪ್ರಶ್ನೆ ಇದು. ಹಾಗಾಗಿ ಉತ್ತರ 15 ದಿನಗಳು. ಮುಂದಿನ ಪ್ರಶ್ನೆ ನೋಡಿ. ವ್ಯಕ್ತಿಯು %30 ವೇತನವನ್ನು ಆಹಾರಕ್ಕೆ, %10 ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ ₹12,000 ಉಳಿದಿದೆ. ಅವನ ವೇತನ ಎಷ್ಟು ಅಂತಿದೆ. ಏನಾದ್ರು ಪ್ರಶ್ನೆ? ವ್ಯಕ್ತಿಯು 30% ವೇತನವನ್ನು ಆಹಾರಕ್ಕೆ, ಸ್ಯಾಲ್ರಿ ಒಂದು 30 + 10 ಎಷ್ಟಾಯಿತು? 40% ಆಯಿತು. 40% ವೇತನ ಒಂದು. ಆ 40% ವೇತನವನ್ನು ಅವನ ತಿಂಗಳ ವೆಚ್ಚ. ಹೌದಾ? ಹಾಗಾಗಿ ಉಳಿದಿದ್ದು 60%. 60% ಎಷ್ಟಂತ ಹೇಳಿದರೆ ಅವರು 12,000. 60%ಕ್ಕೆ 12,000 ಆದರೆ 100%ಕ್ಕೆ ಎಷ್ಟು ಅಂತ ಪ್ರಶ್ನೆ. ನಾವೀಗ ಓರೆ ಗುಣಕಾರ ಮಾಡಬೇಕಾಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್. 100 × 12,000 / 60. ಹೌದಾ? ಇಲ್ಲಿ ನೋಡಿ ಇದು 0, ಇದು 0 ಹೋಯಿತು. 12 ಬರಿಕೊಳ್ಳಿ. ಎಷ್ಟು 0 ಇನ್ನು? 1 2 3 4. 1 2 3 4 / 6. ಹೌದಾ? 6 1 6 2 2 2 3 4. ಅಂದರೆ ಅದು ಉತ್ತರ 20,000 ಬಂತು. 20,000 ಆಯ್ಕೆ 1. ಹೌದಲ್ವಾ? ಅವರ ವೇತನ ಎಷ್ಟಿತ್ತಂತ? ಆ ವ್ಯಕ್ತಿದು 20,000 ವೇತನ. ಅಂದರೆ 8,000 ತಿಂಗಳ ವೆಚ್ಚ ಹೋಗಿ 12,000 ಉಳಿದಿರುತ್ತೆ ಅಂತ ಇದರ ಅರ್ಥ. ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆಯಲ್ಲಿ
ಎರಡು ಹೇಳಿಕೆಗಳು, ಎರಡು ತೀರ್ಮಾನಗಳು ಇದ್ದು